ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧವಾಗಿ ರಮೇಶ್ ಜಾರಕಿಹೊಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಹಿನ್ನೆಲೆ ನಾನು ಬಂದಿದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆಯಾಗೋಸ್ಕರ ಅಂತ ಹೇಳಿ ಅಥಣಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಓರ್ವ ನಾಟಕಗಾರ, ಪಂಚಾಯಿತಿ ಚುನಾವಣೆಯ ಆಯ್ಕೆ ಆಗೋದಕ್ಕೆ ಅವರು ಲಾಯಕ್ಕಿಲ್ಲ ಅಂತ ಹೇಳಿ ಮತ್ತೆ ಲಕ್ಷ್ಮಣ್ ಸವದಿಯ ವಿರುದ್ಧವಾಗಿ ರಮೇಶ್ ಜಾರಕಿಹೊಳಿ ಇಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಲಕ್ಷ್ಮಣ್ ಸವಾರಿಯನ್ನ ಯಾರು ಡಿಸಿಎಂ ಮಾಡಿದವರೋ ಗೊತ್ತಿಲ್ಲ, ಅವನು ಪಂಚಾಯಿತಿ ಚುನಾವಣೆ ಆಯ್ಕೆ ಆಗೋದಕ್ಕೂ ಕೂಡ ಆತ ಲಾಯಕ್ಕಿಲ್ಲ, ಅವನನ್ನ ಯಡಿಯೂರಪ್ಪ ಡಿಸಿಎಂ ಮಾಡಿಲ್ಲ. ನಾನು ಯಡಿಯೂರಪ್ಪ ಅವರನ್ನ ಕೇಳಿದೆ, ಯಾಕೆ ಡಿಸಿಎಂ ಮಾಡಿದ್ದೀರಿ ಅಂತ ಹೇಳಿ ಯಡಿಯೂರಪ್ಪನವರನ್ನ ಕೂಡ ನಾನು ಕೇಳಿದ್ದೇನೆ ಅಂತ ಹೇಳಿ ಒಟ್ಟಾರೆಯಾಗಿ ಮತ್ತೆ ಲಕ್ಷ್ಮಣ್ ಸವದಿಯ ವಿರುದ್ಧ ರಮೇಶ್ ಜಾರಕಿಹೊಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾ ಬಂದ ವಿಚಾರಿಗೆ ಡಿಸಿ ಆಮೇಲೆ ಭಾರತೀಯ ಜನತಾ ಪಕ್ಷದ ಆಮೇಲೆ ಮಾತಾಡಿ ನಾ ಬಂದದ್ದು ಇಲ್ಲಿ ಇವತ್ತು ಬಂದದ್ದು ಡಿಸಿ ಬ್ಯಾಂಕ್ಗೋಸ್ಕರ. ಯಾಕಪ್ಪ ಅಂದ್ರೆ ಲಕ್ಷ್ಮಣ್ ಸವದಿ ಅವರು ಬಹಳ ಮೋಸಗಾರ, ಅದ್ರಲ್ಲಿ ಎರಡು ಮಾತಿಲ್ಲ. ಸಮಯ ಬಂದಾಗ ಚಂದ ನಾಟಕ ಮಾಡೋ ಕಲಾಕಾರ ನಮ್ ಬರೋದು ನಮ್ ಕಲಾಕಾರ. ನಾವು ನೀರು ಮಾತಾ ಸಿಕ್ಕೊಂಡು ಕೂತು ಒತ್ತೇಡಕ್ಕೆ ಕೆಟ್ಟಿ ಅವತ್ತು ಆಟಕ್ಕೆ ಬರೋಣ. ಯಾಕಂದ್ರೆ ನಾವು ಯಾಕೆ ಹೇಳ್ತಂದ್ರೆ ಇಲ್ಲಿ ನಾವು 18 ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣ ಯಶ ಕೊಟ್ಟಿದ್ರಿ. ಅದು ಮುಂದಿನ ದಿನದಲ್ಲಿ ಅತಿ ಶೀಘ್ರದಲ್ಲಿ ಮತ್ತೆ ನಾವು ಅದನ್ನ ನಿರ್ಣಯ ಇಲ್ಲಿ ಮಾಡಿದಂತ ಜನರಿಗೆ ಅಪಮಾನ ಮಾಡಿ ಭಾರತೀಯ ಜನತಾ ಪಕ್ಷ ಬರುವಂತ ಪ್ರಸಂಗ ಬಂತು. ನಾವು ಯಾಕಂದ್ರೆ ಯಾವ ಪ್ರಮಾಣ ನಾವು ಸೂಚಿಸಿದ್ವಲ್ಲ, ಒಂದು 6 ತಿಂಗಳಾಗ ನಾವು ಮಹೇಶ್ ಕುಮಟಳ್ಳಿ ತಾತ್ಯ ಅವರು ನಾವು ಕಾಂಗ್ರೆಸ್ ಪಕ್ಷ ಜಗಳ ಬಂದ ಕಾರಣ ನಂದೇ ವೈಯಕ್ತಿಕ ರಮೇಶ್ ಜಾರಕಿಹೊಳಿ ಮನೆಗೆ ನನ್ನ ಮಗನ ನೋಡ್ಬಿಟ್ಟು ನೋಡು, ನನ್ನ ಮಗನ ಕ್ಲಾಸ್ ನೋಡು, ನನ್ನ ಮಗನ MLC ಮಾಡೋದು ಅಂತ ಕೆಲವೊಂದು ಗೊತ್ತಲ್ಲ ನಮ್ಮ ಪಕ್ಷದಲ್ಲಿ. ನನ್ನ ಮಗನ